टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ ಪಾಕಿಸ್ತಾನದಂತ ದರಿದ್ರ ರಾಷ್ಟ್ರದಲ್ಲಿ ಯಾರು ರಾಜಕಾರಣಿಗಳು, ಯಾರು ಭಯೋತ್ಪಾದಕರು, ಯಾರು ಸೈನಿಕರು ಏನು ಕೂಡ ಅರ್ಥ ಆಗಲಿಲ್ಲ. ಜೊತೆಗೇನು ಅಂದರೆ ಒಂದು ಮಾತ್ರ ಸಾಬೀತಾಯಿತು ಇಡೀ ವಿಶ್ವಕ್ಕೆ. ಯಾಕಂದರೆ ಯಾವನಾದರೂ ಹೋದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು ಹೆಗಲು ಕೊಡ್ತಾರೆ ಹೆಣಕ್ಕೆ ಅಂತಂತಂದರೆ ಅರ್ಥ ಮಾಡ್ಕೋಬೇಕು ಇದ್ರ ಯೋಗ್ಯತೆ ಎಷ್ಟು ಅಂತ ಹೇಳಿ ಅಂತ. ಪಾಕಿಸ್ತಾನದ ಧ್ವಜ ಅದರ ಮೇಲೆ ಅರ್ಥ ಮಾಡ್ಕೋಬೇಕು ಇದರ ಯೋಗ್ಯತೆ ಮತ್ತು ಅರ್ಹತೆ ಎಷ್ಟು ಅಂತ ಹೇಳಿ ಅಂತ. ಯಾವುದೇ ಹಾನಿಯಾಗಿಲ್ಲ ಅಂತ ಹೇಳಿದಂಥ ಪಾಕ್ ಸೇನೆ 8 ಜನರನ್ನು ಕಳ್ಕೊಂಡಿದೆ. 8 ಜನರನ್ನ ಭೇಟಿ ಮಾಡೋಕ್ಕೆ ಮುನೀರ್ ಹೋಗಿದ್ದಾರೆ, ಸೇನಾ ಮುಖ್ಯಸ್ಥ. 8 ಜನರಿಗೆ ಸಮಾಧಾನ ಹೇಳಕ್ಕೆ ಹೊರಟಿದ್ದಾರೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಏನೇನೂ ಆಗಿಲ್ಲ ಅಂತಂದ್ರೆ ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯನಾ? ಇದು ಸಂಗತಿ. ಅದಕ್ಕೆ ನಾವು ಹೇಳ್ತಿರ್ತೀವಿ ಯಾವಾಗಲೂ, ಆಗಿದ್ದು 3.5 ದಿವಸ ಇಡೀ ದೇಶದ ಜನರ ಒಕ್ಕೊರಲಿನ ಅಭಿಪ್ರಾಯ ಒಂದೇ ಆಗಿತ್ತು. ದಯವಿಟ್ಟು ನಿಲ್ಲಿಸಬೇಡಿ, ಇನ್ನಷ್ಟು ಹೊಡಿಬೇಕು, ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಬಾರಿಸಬೇಕು ಅಂತ ಬಿಡಿ. ಯಾಕಂದರೆ ನಾವು ದೂರದಲ್ಲಿ ನಿಂತ್ಕೊಂಡು ಮಾತಾಡುವಂಥದ್ದು ಬಹಳ ಸುಲಭ ಆಗುತ್ತೆ. ಆದರೆ ಯಾವ ಕಾರಣದಿಂದ ಯುದ್ಧ ನಿಲ್ತು ಅನ್ನುವಂಥದ್ದು ಪ್ರಶ್ನೆ ಬೇರೆ. ಆದರೆ ನಿನ್ನೆ ಪ್ರಧಾನಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಂದು ಗುಂಡು ಬಂದರೂ ಕೂಡ ನಾವು ಅದನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ. ಆದರೆ ಈಗಾಗಲೇ ಶೆಲ್ಲಿಂಗ್ ದಾಳಿ ಕೂಡ ಮತ್ತೆ ಶುರುವಾಗಿರುವಂಥದ್ದು. ಹಾಗಾದರೆ ಮತ್ತೆ ಏನಾದರೂ ಕೂಡ ಯುದ್ಧ ಶುರುವಾಗುತ್ತದೆ. ಅವರು ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ವಿಡಿಯೋಗಳನ್ನೇ, ಭಾರತದ ವಿಡಿಯೋಗಳನ್ನೇ ಮಾರ್ಫ್ ಮಾಡಿ ಯುದ್ಧ ನೌಕೆನೇ ಇರ್ಬೋದು, ಸಬ್ಮೆರಿನ್ಸ್ ಇರ್ಬೋದು, ಅದನ್ನೇ ತೋರಿಸ್ತಾ ಇದ್ದಾರೆ. ಅದು ಕೂಡ ಅದ್ರ ಜೊತೆ ಕ್ಲೈಮ್ ಹೇಗೆ ಮಾಡ್ತಾರೆ, 3 ಜನ 2 ಜನ 4 ನೀವೇ ಇದು ಯುದ್ಧ ಅಂತ ಅಂದಾಗ ಸಾವು ನೋವು ಆಗುತ್ತೆ. ಬಟ್ ವಾಟ್ ಇಸ್ ಅ ಫ್ಯಾಕ್ಟ್ ಅದನ್ನು ಒಪ್ಕೋಬೇಕು. ಬಹುಶಃ ರವಿ ಜೋಶಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ರವಿ ಜೋಶಿ ಅವರೇ, ರಾ ಯಾವತ್ತೂ ಕೂಡ ಡಿಕೋಡ್ ಮಾಡೋದ್ರಲ್ಲಿ ತುಂಬ ಪ್ರಸಿದ್ಧವಾದಂಥದ್ದು, ಹೀಗಾಗಿ ಎಕ್ಸ್ಪರ್ಟೈಸ್ ಇರುವಂಥದ್ದು. ಬಹುಶಃ ನಿನ್ನೆಯ ಮೋದಿಯವರ ಭಾಷಣವನ್ನು ನೀವು ಹೇಗೆ ಡಿಕೋಡ್ ಮಾಡ್ತೀರಾ ಸರ್, ಹೇಗೆ ಅನಾಲಿಸಿಸ್ ಮಾಡ್ತೀರಾ? ಅಫ್ಕೋರ್ಸ್ ಈ ಒಂದು ಸಂದರ್ಭದಲ್ಲಿ 2 ವಿಚಾರ ಇದೆ. ಒಂದು, ನ್ಯೂಕ್ಲಿಯರ್ ಬ್ಲಫ್, ಪ್ರತಿ ಸಾರಿ ಕೂಡ ನ್ಯೂಕ್ಲಿಯರ್ ಇಟ್ಕೊಂಡು ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ಆ ಒಂದು ವಿಚಾರ ಮುನ್ನೆಲೆ ಬಂದಿದೆ. ಅಟ್ ದ ಸೇಮ್ ಟೈಮ್ POK ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿಲುವು ಚಿತ್ರಣ ಕೊಟ್ಟಿದ್ದಾರೆ. ಬಟ್ ಓನ್ಲಿ ಕನ್ಸರ್ನ್ ಆರ್ ಓನ್ಲಿ ಥಿಂಗ್ ಅಂದರೆ ಅಮೆರಿಕದ ಅಧ್ಯಕ್ಷರು ಮಾತನಾಡಿದಂಥ ಮಾತಿಗೆ ತಿರುಗೇಟು ಕೊಡಬೇಕಿತ್ತು ಅನ್ನುವಂಥದ್ದು ಕೆಲವರು ವಾದ. ಈ 3 ಆಯಾಮಗಳಲ್ಲಿ ತಾವು ಯಾವ ರೀತಿ ನೋಡ್ತೀರಿ ಸರ್? ಮೊದಲನೇ ಪ್ರಶ್ನೆ, ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್, ಅದನ್ನು ಮೋದಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ನಿಮ್ಮ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ಗೆ ನಾವು ಹೆದರಿಕೊಳ್ಳಲ್ಲ ಅಂತ. ಈಗ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಒಂದು ದೇಶ ಅಂತಂದರೆ ಆ ದೇಶದ ಪರಿಸ್ಥಿತಿ ಮತ್ತು ಆ ದೇಶದ ಮೌಲ್ಯಗಳ ಬಗ್ಗೆ ನಿಮಗೆ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗುತ್ತೆ. ನೀವು ನಿಮ್ಮ ಟೆರರಿಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಎಲ್ಲಿ ತನಕ ಹೋಗ್ತೀರಿ? ನೀವು ನಿಮ್ಮ ದೇಶದ ಅಸ್ತಿತ್ವವನ್ನೇ ಕಳೆದುಕೊಳ್ಳಿಕ್ಕೆ ತಯಾರಾಗಿದ್ದೀರಿ ಅಂತ ತೋರಿಸ್ತದೆ. ಈಗ ನೀವು ವೆಪನ್ ಯೂಸ್ ಮಾಡಿದ್ರೆ ನಿಮಗಿಂತ 10 ನ್ಯೂಕ್ಲಿಯರ್ ವೆಪನ್ ನಾವು ನಿಮಗೆ ಕಳಿಸ್ಬೋದು. ಕೇವಲ 3-4 ನ್ಯೂಕ್ಲಿಯರ್ ವೆಪನಲ್ಲಿ ನಿಮ್ಮ ದೇಶದ ಪೂರ್ತಿ ನಿರ್ನಾಮ ಆಗಿ ಹೋಗುತ್ತೆ. ಸೊ ಈಗ ನೀವು ಒಬ್ಬ ಟೆರರಿಸ್ಟ್ ಗ್ರೂಪನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಎಷ್ಟು ಮುಂದಕ್ಕೆ ಹೋಗ್ತೀರಿ ಅಂತ ನಿಮ್ಮ ಒಂದು ಮಾನಸಿಕ ಸಂತುಲನ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಹುಟ್ಟುತ್ತೆ. ಈಗ ಇನ್ನೊಂದು ನೀವು ಹೇಳಿದ್ದು, ಈಗ ಆಪರೇಷನ್ ಸಿಂಧೂರ್ ಇಸ್ ದ ನ್ಯೂ ಸೆಕ್ಯೂರಿಟಿ ಡಾಕ್ಟ್ರಿನ್ ಅಂತ ಪ್ರಧಾನಮಂತ್ರಿ ನಿನ್ನೆ ಹೇಳಿದ್ದಾರೆ. ಸೊ ಅದರಲ್ಲಿ ಅದರ ಆಯಾಮ ಅರ್ಥ ಮಾಡ್ಕೊಳ್ಳೋಣ. ಈಗ ಎನಿ ಟೆರರ್ ಅಟ್ಯಾಕ್ ಆನ್ ಇಂಡಿಯನ್ ಸಾಯಿಲ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅನ್ ಆ್ಯಕ್ಟ್ ಆಫ್ ವಾರ್ ಅಂತ ಈ ಸೆಕ್ಯೂರಿಟಿ ಡಾಕ್ಟ್ರಿನಲ್ಲಿ ಅವ್ರು ಹೇಳ್ತಾರೆ. ಸೊ ಈಗೇನಾಗುತ್ತೆ, ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಇದರಲ್ಲಿ ಈಗ ನೋಡಿ, ಕಾಶ್ಮೀರದಲ್ಲಿ LOC ಕ್ರಾಸ್ ಮಾಡಿ ದಿನ ಬೆಳಗಾದರೆ ಇನ್ಫಿಲ್ಟ್ರೇಷನ್ ಆಗುತ್ತೆ, ಅವ್ರು ಬರ್ತಾರೆ, ಅದು ಅಲ್ಲಿ ಟೆರರ್ ಅಟ್ಯಾಕ್ಸ್ ಮಾಡ್ತಾರೆ, ನಮ್ಮ ಸೈನಿಕರು ಅವರನ್ನು ಕೊಲ್ತಾರೆ. ಸೊ ಇದು ಪ್ರತಿ ತಿಂಗಳು ಒಂದು 3-4 ಸಲ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಏರ್ಫೋರ್ಸನ್ನು ಕಳಿಸ್ತೀವ? ಅದು ಕಳಿಸ್ಬಾರ್ದು. ಅದು ಮತ್ತೆ ನಾವು ಅಂಥ ಪರಿಸ್ಥಿತಿ ಹೋಗಬಾರ್ದು. ಆ್ಯಸ್ ಅ ರಾ ಆಫೀಸರ್ ನಾನು ಹೇಳೋದೇನೆಂದರೆ, ಸಪೋಸ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮಂಗಳೂರಿನಲ್ಲಿ ಒಂದು ಪ್ರೆಷರ್ ಕುಕ್ಕರ್ ಬಾಂಬರ್ ಎಕ್ಸ್ಪ್ಲೋಡ್ ಆಯಿತು. ಅದು ಕೂಡ ಟೆರರಿಸ್ಟ್ ಆ್ಯಕ್ಟ್ ಅಂತ ನೀವು ನಿರ್ಣಯ ಮಾಡಿದ್ರಿ. ಆ ಟೆರರಿಸ್ಟ್ ಆ್ಯಕ್ಟ್ ಕೂಡ ನಾವು ನಮ್ಮ ಏರ್ಫೋರ್ಸ್ನ ಕಳಿಸ್ತೀವ? ಬಟ್ ರವಿ ಜೋಶಿ ಒಂದೇ ಒಂದು ನಿಮಿಷ,